ಮಾರ್ಚ್ 21 ಸೋಮವಾರ ಸಂಸ್ಕಾರಗಳು. ಈ ವಿಷಯದಲ್ಲಿ ತಮ್ಮ ಚಿಂತನೆಗಳನ್ನು ನಿಮ್ಮ ಮುಂದೆ ಇಡಲಿರುವರು ಫಾದರ್ ರಾನಿ ಪ್ರಭು ಎಸ್.ಜೆ, ಡೈರೆಕ್ಟರ್ ಫಾತಿಮಾ ರೆಟ್ರೀಟ್ ಹೌಸ್. ಆತ್ಮೀಯರೇ, ನಮ್ಮ ಪ್ರೀತಿಯ ತಂದೆಯಾದ ದೇವರ ಹೆಸರಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಈ ತಪಸ್ಸು ಕಾಲದಲ್ಲಿ ಜೇಸುನಾಥರ ಬೋಧನೆಗಳ ಮೇಲೆ ಧ್ಯಾನಿಸುತ್ತಾ ನಮ್ಮ ಕ್ರಿಸ್ತಿಯ ಜೀವನವನ್ನು ಉತ್ತಮಗೊಳಿಸಲು ನಾವು ಬಯಸುತ್ತೇವೆ. ಈ ದೈವಿಕ್ ಸಖತ್ ಈ ಟಿ.ವಿ. ಪ್ರೋಗ್ರಾಮ್ನಲ್ಲಿ ನಾವು ಇತ್ತೀಚೆಗೆ ಅನೇಕ ವಿಷಯಗಳನ್ನು ಕೇಳ್ತಾ ಇದ್ದೀವಿ. ಕ್ರಿಸ್ತಿಯ ಜೀವನದ ಬಗ್ಗೆ, ಪಾಪವೆಂದರೇನು, ಪಾಪದ ಮೂಲಗಳು ಯಾವುವು, ಪಾಪ ಸಂಕೀರ್ತನೆ ಮತ್ತು ಪಶ್ಚಾತ್ತಾಪ ಅದರ ಮಹತ್ವವೇನು, ದೇವರ ಕ್ಷಮಾಪಣೆ ಅದರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಇಂದು ನಾನು ಕ್ರಿಸ್ತಿಯ ಜೀವನದ ಇನ್ನೊಂದು ವಿಷಯ ನಿಮಗೆ ಹೇಳ ಬಯಸುತ್ತೇನೆ. ಅದೇನೆಂದರೆ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಸಂಸ್ಕಾರಗಳು, ಸ್ಯಾಕ್ರಮೆಂಟ್ಸ್ ಇನ್ ದ ಕ್ರಿಶ್ಚಿಯನ್ ಲೈಫ್. ಯಾವನಾದರೂ ಕಥೋಲಿಕನ ಹತ್ರ ನೀವು ಕೇಳಿದರೆ ಎಷ್ಟು ಸಂಸ್ಕಾರಗಳಿವೆ, ಅವನು 7 ಸಂಸ್ಕಾರಗಳಿವೆ ಎಂದು ಹೇಳುವನು. ಆದರೆ ಬೇರೆ ಕ್ರೈಸ್ತ ಪಂಗಡದವರು 7 ಅಲ್ಲ, 2 ಅಥವಾ 3 ಮಾತ್ರ ಅಧಿಕೃತ ಸಂಸ್ಕಾರಗಳಿವೆ ಎಂದು ಹೇಳುವರು. ಏನೇ ಇರಲಿ, ಅದರ ಬಗ್ಗೆ ನಾನು ಮಾತನಾಡುವುದಿಲ್ಲ. ನಾನು ಜನರಲ್ ಆಗಿ ಸಂಸ್ಕಾರಗಳ ಬಗ್ಗೆ, ಅವುಗಳ ಅರ್ಥ, ಯಾವ ರೀತಿಯಲ್ಲಿ ಅವುಗಳನ್ನು ನೋಡಬೇಕು, ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಅವುಗಳ ಮಹತ್ವವೇನು ಎಂದು ಅದರ ವಿಷಯ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲು ನಾವು ಕ್ರೈಸ್ತ ಧರ್ಮದ ಕೆಲವು ಮುಖ್ಯಾಂಶಗಳನ್ನು ನೋಡಿಕೊಳ್ಳಬೇಕಾಗಿದೆ. ಯೋಚಿಸೋಣ, ಒಬ್ಬನು ಒಂದು ಸಂಘವನ್ನು, ಒಂದು ಕ್ಲಬ್ಬನ್ನು ಸೇರುತ್ತಾನೆ. ಯೋಚಿಸೋಣ, ಅವನು ರೋಟರಿ ಕ್ಲಬ್ ಎಂಬ ಕ್ಲಬ್ಬನ್ನು ಸೇರುತ್ತಾನೆ. ಒಂದು ಕ್ಲಬ್ ಅಥವಾ ಸಂಘವನ್ನು ಸೇರುವಾಗ ಆ ಕ್ಲಬ್ಬಿನ, ಆ ಸಂಘದ ನಿಯಮಗಳನ್ನು, ರೂಲ್ಸ್ ರೆಗ್ಯುಲೇಷನ್ಸ್ ಇವೆ, ಅದರ ಸಂಪ್ರದಾಯಗಳನ್ನು ಅವನು ಅರಿಯಬೇಕು, ಅವುಗಳ ಪ್ರಕಾರ ಅವನು ನಡೆಯಬೇಕು. ಆ ಸಂಘದ, ಕ್ಲಬ್ಬಿನ ರೂಲ್ಸ್ಗಳನ್ನು ಅವನು ಚೆನ್ನಾಗಿ ಪಾಲಿಸಿದರೆ ಅವನು ಆ ಸಂಘದ ಒಳ್ಳೆಯ ಸದಸ್ಯನು ಎಂದು ಎಣಿಸಲ್ಪಡುವನು. ಅನೇಕ ಜನರು ನಮ್ಮ ಧರ್ಮವನ್ನು, ಎಲ್ಲ ಧರ್ಮಗಳನ್ನು, ರಿಲಿಜನನ್ನು ಒಂದು ಸಂಘಕ್ಕೆ ಹೋಲಿಸ್ತಾರೆ. ಒಂದು ಸಂಘದ ಹಾಗೆ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್, ನಿಯಮಗಳು ಇದ್ದ ಹಾಗೆ ರಿಲಿಜನ್ನಲ್ಲಿ, ಧರ್ಮದಲ್ಲಿ ನಿಯಮಗಳಿರ್ತವೆ. ಆ ನಿಯಮಗಳನ್ನು ಒಬ್ಬನು ಚೆನ್ನಾಗಿ ಅರಿತುಕೊಳ್ಳಬೇಕು, ಅವುಗಳ ಮೇಲೆ ಧ್ಯಾನಿಸಬೇಕು, ತನ್ನ ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಅವುಗಳ ಪ್ರಕಾರ ನಡೆಯಬೇಕು, ಆ ಶಾಂತಿಪಥದಲ್ಲಿ ಅವನು ನಡೆಯಬೇಕು, ಅವುಗಳನ್ನು ಪಾಲಿಸಬೇಕು, ನಿಷ್ಠೆಯಿಂದ ಇರಬೇಕು. ಹೀಗೆ ಅವನು ಮಾಡಿದರೆ ಅವನು ಆ ಧರ್ಮದ ಯೋಗ್ಯ ಸದಸ್ಯನೆಂದು ಪರಿಗಣಿಸಲ್ಪಡುವನು. ಆದರೆ ಧರ್ಮಕ್ಕೂ ಒಂದು ಸಂಘಕ್ಕೂ ತುಂಬ ವ್ಯತ್ಯಾಸವಿದೆ. ಸಂಘದ ನಿಯಮಗಳು ಸಂಘಕ್ಕೆ ಮಾತ್ರ ಸೀಮಿತವಾಗಿವೆ, ಸಂಘಕ್ಕೆ ಮತ್ತು ಸಂಘದ ಕಾರ್ಯಗಳಿಗೆ. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಏನು ಮಾಡಬೇಕು, ನನ್ನ ಗಂಡ ಹೆಂಡತಿರು ತಮ್ಮೊಳಗೆ ಜಗಳಾಡುವಾಗ ಹೇಗೆ ಹೋಗಬೇಕು, ತಮ್ಮ ಮಕ್ಕಳ ವಿಷಯ ಏನು ಅವರು ನೋಡಿಕೊಳ್ಬೇಕು, ಸಮಾಜದಲ್ಲಿ ಅವರು ಹೇಗೆ ವರ್ತಿಸಬೇಕು, ಇದೆಲ್ಲದರ ಬಗ್ಗೆ ಸಂಘವು ಹೇಳುವುದಿಲ್ಲ, ಕ್ಲಬ್ನ ರೂಲ್ಸ್ ನಮಗೆ ಹೇಳುವುದಿಲ್ಲ. ಕ್ಲಬ್ಬಿಗೆ ಅಥವಾ ಸಂಘಕ್ಕೆ ಹೇಳುವ ಅಧಿಕಾರವೂ ಇಲ್ಲ. ಆದರೆ ಧರ್ಮವು, ಒಂದು ರಿಲಿಜನ್ ಉಂಟಲ್ಲ, ಜೀವನದ ಎಲ್ಲ ಅಂಶಗಳಿಗೆ, ಎಲ್ಲ ಭಾಗಗಳಿಗೆ ತನ್ನ ರೂಲ್ಸನ್ನು, ತನ್ನ ನಿಯಮಗಳನ್ನು ಕೊಡುತ್ತದೆ. ನಾವು ಹೇಗೆ ಪ್ರತಿಯೊಂದು ಜೀವನದ ಪ್ರತಿಯೊಂದು ಅಂಶದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ವ್ಯಾಪಾರದಲ್ಲಿ, ಸಾಮಾಜಿಕ ಜೀವನದಲ್ಲಿ, ರಾಜನೀತಿಯಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ, ನಮ್ಮ ಸೇವಾ ಕಾರ್ಯಗಳಲ್ಲಿ ಹೇಗೆ ನಾವು ವರ್ತಿಸಬೇಕು ಎಂದು ಧರ್ಮವು ನಮಗೆ ಕಲಿಸುತ್ತದೆ. ಆದುದರಿಂದ ಒಂದು ಧರ್ಮವನ್ನು ನಾವು ಜೀವನದ ಒಂದು ರೀತಿ, ಅ ವೇ ಆಫ್ ಲೈಫ್ ಎಂದು ಹೇಳುತ್ತೇವೆ. It is not only a set of rules,
ಇಟ್ ಈಸ್ ಅ ವೇ ಆಫ್ ಲೈಫ್, ಜೀವನದ ರೀತಿಯನ್ನು ನಾವು ಹೇಳುತ್ತೇವೆ. ಅನೇಕ ಸಲ ನೀವು ಕೇಳಿರಬಹುದು, ಹಿಂದೂಗಳು ಹೇಳುತ್ತಾರೆ ಹಿಂದೂಯಿಸಮ್ ಇಸ್ ನಾಟ್ ಅ ರಿಲಿಜನ್, ಇಟ್ ಈಸ್ ಅ ವೇ ಆಫ್ ಲೈಫ್. ಅದು ಸರಿ. ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಮರು ಕೂಡ ಹಾಗೆ ಹೇಳಬಹುದು, ಕ್ರಿಶ್ಚಿಯನ್ರು ಕೂಡ ಹೇಳಬಹುದು, ಎಲ್ಲ ಧರ್ಮದವರು ಹೇಳಬಹುದು. ಒಂದು ಧರ್ಮವು ಒಂದು ಜೀವನದ ಒಂದು ರೀತಿ, ಒಂದು ವಿಧಾನ, ಅದು ಒಂದು ವೇ ಆಫ್ ಲೈಫ್. ಆದರೆ ಕ್ರೈಸ್ತ ಧರ್ಮಕ್ಕೆ ಒಂದು ವಿಶಿಷ್ಟತೆ ಇದೆ. ಅದು ಒಂದು ವೇ ಆಫ್ ಲೈಫ್, ಜೀವನದ ವಿಧಿ ಹೌದು. ಆದರೆ ಆ ವಿಶಿಷ್ಟತೆ ಏನೆಂದರೆ, ಕ್ರೈಸ್ತ ಜೀವನದಲ್ಲಿ ದೇವರೊಡನೆ ಪ್ರತಿಯೊಬ್ಬನಿಗೆ ಇರಬೇಕಾದ ವೈಯಕ್ತಿಕ ಸಂಬಂಧ, ಒಂದು ಪರ್ಸನಲ್ ರಿಲೇಷನ್ಶಿಪ್ ಇರಬೇಕು. ಪ್ರತಿ ವ್ಯಕ್ತಿಗೆ ವೈಯಕ್ತಿಕವಾಗಿ ಮತ್ತು ಇತರ ಕ್ರೈಸ್ತರೊಡನೆ ಸಾಮೂಹಿಕವಾಗಿ ದೇವರೊಡನೆ ಬಾಂಧವ್ಯ ರಿಲೇಷನ್ಶಿಪ್ ಇರಬೇಕು. ಈ ವೈಯಕ್ತಿಕ ಸಂಬಂಧ ಕ್ರೈಸ್ತ ಧರ್ಮದ ಆತ್ಮವಾಗಿದೆ. ಇಟ್ ಈಸ್ ದ ವೆರಿ ಹಾರ್ಟ್ ಆಫ್ ದ ಕ್ರಿಶ್ಚಿಯನ್ ಫೇತ್. ಈ ಪರ್ಸನಲ್ ರಿಲೇಷನ್ಶಿಪ್, ಈ ಸಂಬಂಧವನ್ನು ನಾವು ಒಡಂಬಡಿಕೆ ಎಂದು ಕರೆಯುತ್ತೇವೆ. ನಮ್ಮ ಪವಿತ್ರ ಪುಸ್ತಕದ ಹೆಸರೇ ಒಡಂಬಡಿಕೆ. ಬೈಬಲ್ ಎಂದು ಕರೆಯಲ್ಪಡುವ ಈ ಪವಿತ್ರ ಪುಸ್ತಕಕ್ಕೆ 2 ಭಾಗಗಳಿವೆ, ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಈ ಪರ್ಸನಲ್ ರಿಲೇಷನ್ಶಿಪ್, ಈ ಒಡಂಬಡಿಕೆಯನ್ನು ನಾವು ಅರಿಯದಿದ್ದರೆ ನಾವು ಕ್ರೈಸ್ತ ಧರ್ಮವನ್ನು ಅರಿಯದಂತಾಗುತ್ತದೆ. ಅದರ ತಿರುಳನ್ನು, ಅದರ ಸಾರವನ್ನು ನಾವು ಗ್ರಹಿಸಲಿಲ್ಲ ಎಂದಾಗುತ್ತದೆ. ಈ ಸಂಬಂಧವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ವಿವಿಧ ಥರದ ಸಂಬಂಧಗಳಿವೆ, ಬೇರೆ ಬೇರೆ ಥರದ ರಿಲೇಷನ್ಶಿಪ್ಸ್. ಧಣಿಗೂ ಕೆಲಸಗಾರನಿಗೂ, ಮಾಲಕನಿಗೂ ಗುಲಾಮನಿಗೂ, ನೆರೆಯವರೊಡನೆ ನಮಗಿರುವ ಸಂಬಂಧ, ಇಬ್ಬರು ಆಪ್ತ ಮಿತ್ರರು ಅವರೊಳಗೆ ಇರುವ ಸಂಬಂಧ, ತಂದೆಗೂ ಮಗನಿಗೂ ಇರುವ ಸಂಬಂಧ, ಗಂಡ ಹೆಂಡತಿಗೆ ಇರುವ ಸಂಬಂಧ, ಎಲ್ಲವೂ ಸಂಬಂಧಗಳೇ. ಆದರೆ ಬೇರೆ ಬೇರೆ ಥರದ ಸಂಬಂಧಗಳು ನಮ್ಗೆ ಗೊತ್ತಿವೆ. ದೇವರಿಗೂ ನಮಗೂ ಇರುವ ಸಂಬಂಧ ಅತೀ ನಿಕಟವಾದುದು. ತಾಯಿಗೂ ಮಗುವಿಗೆ ಇರುವ ಸಂಬಂಧಕ್ಕಿಂತ, ಗಂಡನಿಗೂ ಹೆಂಡತಿಗೂ ಇರುವ ಸಂಬಂಧಕ್ಕಿಂತ ಇದು ಹೆಚ್ಚು ನಿಕಟವಾದುದು ಎಂದು ಪವಿತ್ರ ಗ್ರಂಥ ನಮಗೆ ಹೇಳುತ್ತದೆ. ಯೆಶಾಯ ಪ್ರವಾದಿಯ ಮುಖಾಂತರ ದೇವರು ಹೇಳುತ್ತಾರೆ, ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ? ಆಕೆ ತನ್ನ ಮೊಲೆಗೂಸನು ಮರೆದು ಬಿಡುವುದುಂಟೆ? ಒಂದು ವೇಳೆ ಆಕೆ ಮರೆತರೂ ನಾನಿನ್ನನ್ನು ಮರೆಯೆ ಎಂದೆನ್ನುತ್ತಾರೆ ದೇವರು. ತನ್ನನ್ನು ತೊಲಗಿ ದೂರ ಹೋದ ತನ್ನ ಪ್ರಜೆಯ ಇಸ್ರಾಯೇಲಿನ ಜನರನ್ನು ಉದ್ದೇಶಿಸಿ ದೇವರು ಹೋಶೆಯ ಪ್ರವಾದಿಯ ಮುಖಾಂತರ ಇಂತೆನ್ನುತ್ತಾರೆ, ನಿನ್ನನ್ನು ಅನವರತ ನಾನು ನನ್ನನ್ನವಳಾಗಿ ಮಾಡಿಕೊಳ್ಳುವೆನು, ಕರುಣೆಯಿಂದ ನಿನ್ನನ್ನು ವರಿಸುವೆನು, ನೀತಿ ನ್ಯಾಯದಿಂದ, ನಿಶ್ಚಲ ಪ್ರೀತಿಯಿಂದ, ನಂಬಿಕೆಯಿಂದ ನಿನ್ನನ್ನು ಸ್ವೀಕರಿಸುವೆನು. ತಾಯಿಗೂ ಮಗುವಿಗೂ ಇರುವ ನಿಕಟ ಸಂಬಂಧ, ಗಂಡ ಹೆಂಡತಿಗಿರುವ ನಿಕಟ ಸಂಬಂಧ, ಅದಕ್ಕೆ ಈ ನಿಕಟ ಸಂಬಂಧಗಳು ದೇವರಿಗೂ ನಮಗೂ ಇರುವ ನಿಕಟ ಸಂಬಂಧಕ್ಕೆ ಹೋಲಿಕೆಯೇ ಇಲ್ಲ. ಇದನ್ನು ನಾವು ಗಾಢವಾಗಿ ಅರಿತುಕೊಳ್ಳಬೇಕು, ಅದರ ಬಗ್ಗೆ ಧ್ಯಾನಿಸಬೇಕು. ನಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ಇದೆ, ಸಂಬಂಧ ಇದೆ. ಆ ರಿಲೇಷನ್ಶಿಪ್ಸನ್ನು, ನಮ್ಮ ಜೀವನದ ರಿಲೇಷನ್ಶಿಪ್ಸ್ ಎಂದರೆ ಸಂಬಂಧವನ್ನು ಅರಿತುಕೊಳ್ಳುವುದರಿಂದ ನಾವು ಸ್ವಲ್ಪ ಮಟ್ಟಿಗೆ ದೇವರಿಗೂ ನಮಗೂ ಇರುವ ಆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಸಂಬಂಧವು, ಈ ಬಾಂಧವ್ಯವು ಒಂದು ಆಂತರಿಕ ಅನುಭವ. ಈ ಆಂತರಿಕ ಒಳಗಿನ ಅನುಭವವನ್ನು ನಾವು ಕಾಣಲಾರೆವು. ನಮಗೆ ಕಾಣುವುದು ಹೊರಗಿನ ಚಿಹ್ನೆಗಳು. ಒಬ್ಬನ ಆಪ್ತ ಮಿತ್ರ ಬರುತ್ತಾನೆ, ನನ್ನ ಕ್ಲೋಸ್ ಫ್ರೆಂಡ್ ನನ್ನನ್ನು ನೋಡಲಿಕ್ಕೆ ಬರುತ್ತಾನೆ, ನನಗೆ ತುಂಬ ಸಂತೋಷವಾಗ್ತದೆ. ಆ ಸಂತೋಷ ಒಳಗಿನ ಅನುಭವ. ಆ ಸಂತೋಷವನ್ನು ನನ್ನ ಮುಖದಲ್ಲಿ ತೋರಿಸ್ತೇನೆ,
ನನ್ನ ಫ್ರೆಂಡನ್ನು ನಾನು ಆಲಂಗಿಸ್ತೇನೆ, ನಾನು ತಿಂಡಿ ಸ್ವೀಟ್ಸನ್ನು ಅವನಿಗೆ ಕೊಡ್ತೇನೆ, ನಾವು ಚೆನ್ನಾಗಿ ಮಾತಾಡ್ತಾ ಇರುತ್ತೇವೆ. ಇವೆಲ್ಲ ನಮ್ಮ ಫ್ರೆಂಡ್ಶಿಪ್ನ ಈ ಬಾಹ್ಯ ಚಿಹ್ನೆಗಳು. ಈಗ ಒಳಗಿನ ಆಂತರಿಕ ಅನುಭವದ ಹೊರಗಿನ ಚಿಹ್ನೆಗಳನ್ನು ನಾವು ಸಂಸ್ಕಾರಗಳೆಂದು ಕರೆಯುತ್ತೇವೆ. ಸಂಸ್ಕಾರ ಎಂಬುದು ಒಂದು ಧಾರ್ಮಿಕ ವಿಧಿ ಮಾತ್ರ ಅಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಆ ಎಕ್ಸ್ಪೀರಿಯನ್ಸ್ನ ಅನುಭವದ ಹೊರಗಿನ ಚಿಹ್ನೆ ಆಗಬೇಕು. ಅದಕ್ಕೆ ನಾವು ಸಂಸ್ಕಾರಗಳೆಂದು ಹೇಳುತ್ತೇವೆ. ಆಪ್ತಮಿತ್ರರ ನಡುವೆ ಇರುವ ಸಂಬಂಧದಲ್ಲಿ ಅವರ ಒಳಗಿನ ಬಾಂಧವ್ಯವನ್ನು ಅನೇಕ ರೀತಿಗಳಲ್ಲಿ ಅವರು ತೋರಿಸುತ್ತಾರೆ. ಪರಸ್ಪರ SMS ಕಳಿಸ್ತಾರೆ, ಇಮೇಲ್ ಮಾಡ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ, ಪರಸ್ಪರ ಗಿಫ್ಟ್ಸ್ ಕಳಿಸ್ತಾರೆ, ಒಟ್ಟಿಗೆ ಸೇರಿ ಕಾಫಿ ಕುಡಿಯುತ್ತಾರೆ. ನಾನು ಹೇಳುವ ಈ ರೀತಿಯಲ್ಲಿ ಬಾಹ್ಯ ಗುರುತುಗಳು, ಚಿಹ್ನೆಗಳು ಎಲ್ಲವೂ ಈ ಒಳಗಿನ ಅವರ ಪ್ರೀತಿಯ ಚಿಹ್ನೆಗಳಾದುದರಿಂದ ಅವುಗಳೆಲ್ಲವೂ ಸಂಸ್ಕಾರಗಳು. ಮಂದಹಾಸ, ಮುಗುಳ್ನಗೆ, ಹ್ಯಾಂಡ್ಶೇಕ್, ಆಲಿಂಗನ, ಸಂಸ್ಕಾರ ಎಲ್ಲವೂ ಸಂಸ್ಕಾರಗಳೇ. ನಾವು ಬರೆಯುವ ಪತ್ರಗಳು, ಪ್ರೀತಿಯ SMSಗಳು ಎಲ್ಲವೂ ಸಂಸ್ಕಾರಗಳೇ. ಸಂಸ್ಕಾರಗಳನ್ನು ನಾವು ಹೀಗೆ ಅರಿತುಕೊಂಡರೆ ಇವುಗಳ ನಂಬರ ಅಸಂಖ್ಯಾತ ಎಂದು ನಮಗೆ ಅರ್ಥವಾಗುತ್ತದೆ. ಈ ಸಂಸ್ಕಾರಗಳು ನಮ್ಮ ಬಾಂಧವ್ಯಕ್ಕೆ, ನಮ್ಮ ಸಂಬಂಧಕ್ಕೆ ಅಗತ್ಯ. ಈ ಹೊರಗಿನ ಗುರುತು ಇಲ್ಲದಿದ್ದರೆ ಆ ಸಂಬಂಧ ನಶಿಸಿ ಹೋಗ್ತದೆ. ನಾನು ನನ್ನ ಫ್ರೆಂಡಿಗೆ ಬರೆಯದೇ ಇದ್ದರೆ, ಅವನು ಫೋನ್ ಮಾಡುವಾಗ ನಾನು ಪ್ರತಿಸ್ಪಂದಿಸದೇ ಇದ್ದರೆ, ಅವನಿಗೆ ಯಾವ ರೀತಿಯಲ್ಲಿಯೂ ನಾನು ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ನಮ್ಮ ಸಂಬಂಧ ಕ್ಷೀಣವಾಗ್ತದೆ, ಹೋಗ್ತದೆ. ಈ ಬಾಹ್ಯ ಸಂಸ್ಕಾರಗಳು ಒಂದು ಸಂಬಂಧಕ್ಕೆ ಅತಿ ಮುಖ್ಯ. ಈ ಬಾಹ್ಯ ಗುರುತುಗಳಿಂದ, ಈ ಸಂಸ್ಕಾರಗಳಿಂದ ಈ ಸಂಬಂಧ ಇನ್ನೂ ಬಲವಾಗ್ತದೆ, ಗಟ್ಟಿಯಾಗ್ತದೆ, ಬೆಳೆಯುತ್ತದೆ ಎಂದು ಕೂಡ ನಾವು ನೋಡುತ್ತೇವೆ. ನಮ್ಮೊಳಗಿನ ಬಾಂಧವ್ಯದ ದೃಷ್ಟಾಂತದಲ್ಲಿ ದೇವರಿಗೂ ನಮಗೂ ಇರುವ ಬಾಂಧವ್ಯವನ್ನು ನಾವು ಅರಿಯಬೇಕು. ದೇವರಿಗೂ ನಮಗೂ ನಿಕಟವಾದ ಬಾಂಧವ್ಯವಿದೆ ಎಂದು ನಾವು ನೋಡಿದ್ದೇವೆ. ಅದನ್ನು ಅನೇಕ ರೀತಿಯಲ್ಲಿ ದೇವರು ನಮಗೆ ತೋರಿಸುತ್ತಾರೆ. ಅದನ್ನು ನಾವು ವಿಶ್ವಾಸದ ಕಣ್ಣಿದ್ದರೆ ನಾವು ನೋಡುತ್ತೇವೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮಲ್ಲಿ ಇರುವುದೆಲ್ಲವೂ, ನಮಗೆ ಸಿಗುವುದೆಲ್ಲವೂ ದೇವರಿಂದಲೇ ಸಿಗುತ್ತದೆ. ಅದು ದೇವರ ಕೊಡುಗೆ. ದೇವರು ಕೊಡುವುದು ದೇವರ ಪ್ರೀತಿಯ ಹೊರಗಿನ ಚಿಹ್ನೆ ಆಗಿದೆ. ಆದುದರಿಂದ ದೇವರು ನಮಗೆ ಕೊಡುವುದೆಲ್ಲವೂ ಒಂದು ರೀತಿಯಲ್ಲಿ ದೈವಿಕ ಸಂಸ್ಕಾರಗಳು ಎಂದು ನಾವು ಹೇಳಬಹುದು. ನನ್ನ ಶರೀರದ ಪ್ರತಿ ಅಂಗಾಂಗಗಳು ದೇವರು ನನಗೆ ಕೊಟ್ಟಿದ್ದಾರೆ. ಅವುಗಳೆಲ್ಲವೂ ಸಂಸ್ಕಾರಗಳು. ಗಿಡ ಮರಗಳು, ಹಣ್ಣು ಹಂಪಲುಗಳು, ಹೂಗಿಡಗಳು, ಪ್ರಾಣಿ ಪಕ್ಷಿಗಳು, ನಮ್ಮ ಸುತ್ತಮುತ್ತ ಇರುವ ಎಲ್ಲ ಜನರು, ನನ್ನ ಪ್ರೀತಿಯವರು ಎಲ್ಲರೂ ದೇವರ ಪ್ರೀತಿಯ ಸಂಕೇತಗಳು. ಅವರೆಲ್ಲರೂ ದೈವಿಕ ಸಂಸ್ಕಾರಗಳು. ಇದರ ಅರಿವು ನಮಗೆ ಇರಬೇಕು. ದೇವರ ಪ್ರೀತಿಯ ಕಾಣಿಕೆಗಳನ್ನು ನಾವು ಅವರನ್ನು ಗ್ರಹಿಸಬೇಕು. ಇಲ್ಲದಿದ್ದರೆ ಅವು ಸುಮ್ಮನೆ ವಸ್ತುಗಳಾಗ್ತವೆ. ಮನುಷ್ಯರ ಮಧ್ಯೆ ಇರುವ ಬಾಂಧವ್ಯದ ಹೊರ ಗುರುತುಗಳನ್ನು ನಾವು ಮಾನವೀಯ ಸಂಸ್ಕಾರಗಳೆಂದು, ದೇವರಿಗೂ ನಮಗೆ ಇರುವ ಬಾಂಧವ್ಯದ ಗುರುತನ್ನು ನಾವು ದೈವಿಕ ಸಂಸ್ಕಾರಗಳೆಂದು ಕರೆಯಬಹುದು. ನಮ್ಮ ಜೀವನವು ಮಾನವೀಯ ಸಂಸ್ಕಾರಗಳಿಂದಲೂ ದೈವಿಕ ಸಂಸ್ಕಾರಗಳಿಂದಲೂ ತುಂಬಿರಬೇಕು. ಯೇಸುನಾಥರ ಜೀವನವನ್ನು ನೋಡೋಣ. ತಂದೆ ದೇವರ ಅಪಾರ ಪ್ರೀತಿ ಭಕ್ತಿಯಿಂದ ಕೂಡಿದ್ದ ಅವರು ಆ ಪ್ರೀತಿಯ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡುತ್ತಿದ್ದರು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ತಮ್ಮ ಸೌಂದರ್ಯವನ್ನು ತೋರಿಸುತ್ತಿದ್ದ ವನಕುಸುಮಗಳು ಎಲ್ಲವೂ ತಂದೆಯ ಪ್ರೀತಿಯನ್ನು, ಅವುಗಳೆಲ್ಲದಲ್ಲಿ ತಂದೆಯ ಪ್ರೀತಿಯನ್ನು ಅವರು ಕಾಣುತ್ತಿದ್ದರು. ಬೀಜ ಬಿತ್ತುವವನಲ್ಲಿ, ಬಲೆಗಳನ್ನು ಬೀಸಿ ಮೀನು ಹಿಡಿಯುವವನಲ್ಲಿ, ಪ್ರೀತಿಯಿಂದ ತನ್ನ ಮಂದೆಯನ್ನು ಕಾಯುತ್ತಿರುವ ಮೇಷಪಾಲಕರಲ್ಲಿ,
ದುಂದುಗಾರ ಮಗನು ಹಿಂದಿರುಗುವುದಕ್ಕೆ ಕಾಯುತ್ತಿದ್ದ ತಂದೆಯಲ್ಲಿ, ಕಾಣದೆ ಹೋದ ಕುರಿಯು ಸಿಕ್ಕಿತಲ್ಲ ಎಂದು ಸಂತೋಷದಲ್ಲಿದ್ದ ಕುರುಬನಲ್ಲಿ, ಕಳೆದು ಹೋದ ನಾಣ್ಯಕ್ಕಾಗಿ ಮನೆಯನ್ನು ಗುಡಿಸುತ್ತಿದ್ದ ಮನೆ ಆಕೆಯಲ್ಲಿ, ಕಷ್ಟ ಕಾರ್ಪಣ್ಯದಲ್ಲಿದ್ದ ಬಡವರಲ್ಲಿ, ರೋಗಿಗಳಲ್ಲಿ, ಇವರೆಲ್ಲರಲ್ಲಿಯೂ ತಂದೆಯ ಪ್ರೀತಿಯನ್ನೇ ಯೇಸುನಾಥರು ಗುರುತಿಸುತ್ತಿದ್ದರು. ಇವೆಲ್ಲವೂ ಎಂದರೆ ಜೀವನದ ಎಲ್ಲ ಅಂಶಾಂಶಗಳು ದೇವರ ಪ್ರೀತಿಯ ಪ್ರತೀಕವಾಗಿ ಅವರಿಗೆ ಕಾಣುತ್ತಿತ್ತು. ಆದ್ದರಿಂದಲೇ ದೇವರ ಪ್ರೀತಿಯ ವಾತಾವರಣದಲ್ಲೇ ಅವರು ಯಾವಾಗಲೂ ನೆಲೆಸಿದ್ದರು. ಈ ಭೂಲೋಕವು ದೇವರ ಈ ಸಂಸ್ಕಾರಗಳಿಂದ ಅವರಿಗೆ ತುಂಬಿ ತುಳುಕುತ್ತಿತ್ತು. ಇದರಿಂದ ಸಂಸ್ಕಾರಗಳ ಮಹತ್ವವನ್ನು ನಾವು ಕಾಣುತ್ತೇವೆ. ಈ ದೈವಿಕ ಸಂಸ್ಕಾರಗಳು ದೇವರೆಡೆ ನಮ್ಮ ಹೃನ್ಮನಗಳನ್ನು ಸೆಳೆಯುತ್ತವೆ. ಮಾನವ ಪ್ರೀತಿಯ ವಾತಾವರಣದಲ್ಲಿ ನಾವು ನೆಲೆಸಿರುತ್ತೇವೆ. ಮಾನವೀಯ ಸಂಸ್ಕಾರಗಳಿಗೂ ದೈವಿಕ ಸಂಸ್ಕಾರಗಳಿಗೂ ಇರುವ ಸಂಬಂಧವನ್ನು ನಾವು ಸುಲಭದಲ್ಲಿ ನೋಡಬಹುದು. ಯೋಚಿಸೋಣ. ನಾನು ನನ್ನ ತಾಯಿಯನ್ನು ಭೇಟಿಯಾಗಲು ಹೋಗ್ತೇನೆ. ಮಗನು ಬಂದಿದ್ದಾನೆಂದು ತಾಯಿಗೆ ತುಂಬ ಸಂತೋಷ. ನನಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಹೊರಗೆ ತರುತ್ತಾರೆ. ಅಕ್ಕರೆಯಿಂದ ಕ್ಷೇಮದ ಬಗ್ಗೆ ವಿಚಾರಿಸುತ್ತಾರೆ. ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ತಾ ಇರುತ್ತಾರೆ. ಇವೆಲ್ಲ ನನ್ನ ತಾಯಿಗೆ ನನ್ನ ಮೇಲಿರುವ ಪ್ರೀತಿಯ ಚಿಹ್ನೆಗಳು. ಇವೆಲ್ಲವೂ ಮಾನವೀಯ ಸಂಸ್ಕಾರಗಳು. ಆದರೆ ನನಗೆ ನನ್ನ ತಾಯಿಯೇ ದೇವರ ಕೊಡುಗೆ. ತಾಯಿಯ ಪ್ರೀತಿ ದೇವರ ಕೊಡುಗೆ. ತಾಯಿ ನನ್ನ ಮುಂದೆ ಇಡುವ ನನ್ನ ಇಷ್ಟದ ತಿಂಡಿ ತಿನಿಸುಗಳು ಎಲ್ಲವೂ ದೇವರ ಕೊಡುಗೆ. ಇವೆಲ್ಲವೂ ಮಾನವೀಯ ಸಂಸ್ಕಾರಗಳು ಮಾತ್ರವಲ್ಲ, ಅವೆಲ್ಲವೂ ದೈವಿಕ ಸಂಸ್ಕಾರಗಳು ಕೂಡ. ನಾವು ಮಾನವೀಯ ಸಂಸ್ಕಾರಗಳು ನಮಗೆ ಅನುಭವವಿರಬೇಕು. ಇವೆಲ್ಲವೂ ನಮಗೆ ಒಂದು ವಿಶ್ವಾಸವಿದ್ದರೆ ಇವೆಲ್ಲವೂ ದೈವಿಕ ಸಂಸ್ಕಾರಗಳು ಕೂಡ ಆಗುತ್ತವೆ. ಈಗ ಈ ದೈವಿಕ ಸಂಸ್ಕಾರಗಳಿಗೂ ಪವಿತ್ರ ತಿರುಸಭೆಯ ಸಂಸ್ಕಾರಗಳಿಗೂ ಏನು ಸಂಬಂಧ ಎಂದು ಸ್ವಲ್ಪ ನಾವು ಯೋಚಿಸೋಣ. ಅದಕ್ಕೆ ನಾವು ಅರ್ಥವಾಗಬೇಕಾದರೆ ತಾಯಿಗೂ ಮಗನಿಗೂ ಇರುವ ಅವರ ಸಂಬಂಧ ವಿಷಯ ಯೋಚಿಸೋಣ. ತಾಯಿಗೂ ಮಗನಿಗೂ ನಿರಂತರ ಸಂಬಂಧ, ತುಂಬ ಪ್ರೀತಿ. ತಾಯಿ ತನ್ನ ಮಗನಿಗೆ ದಿನ ಊಟವನ್ನು ತಯಾರು ಮಾಡ್ತಾರೆ. ಅವನ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡಿ ಎಲ್ಲ ರೆಡಿ ಇಡ್ತಾರೆ. ಅವನಿಗೆ ಕಾಯಿಲೆಯಾದಾಗ ನೋಡ್ತಾರೆ. ಎಲ್ಲ ರೀತಿಯಲ್ಲಿ ತನ್ನ ಪ್ರೀತಿಯ ಚಿಹ್ನೆಗಳನ್ನು, ಸಂಸ್ಕಾರಗಳನ್ನು ಅವರ ಮುಂದೆ ಇಡ್ತಾರೆ. ಮಗ ಅದರಲ್ಲೇ ಬೆಳೆಯುತ್ತಾನೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಿವೆ. ಯೋಚಿಸೋಣ. ಮಗನಿಗೆ ಈಗ ಊರು ಬಿಟ್ಟು ಪರದೇಶಕ್ಕೆ ಹೋಗಲಿಕ್ಕಿದೆ, ಕೆಲಸದಲ್ಲಿ ಹೋಗಲಿಕ್ಕಿದೆ. ತಾಯಿಯನ್ನು ಬಿಟ್ಟು ಅವನು ಹೋಗಬೇಕು. ಅದು ಒಂದು ವಿಶಿಷ್ಟ, ಸ್ಪೆಷಲ್ ಸಂದರ್ಭ ಅದು. ಆ ದಿವಸ ಅವನು ಹೋಗುವಾಗ ತಾಯಿ ತುಂಬ ಕಣ್ಣೀರಿನಿಂದಲೂ ಸಂತೋಷದಿಂದಲೂ ತನ್ನ ಮಗನನ್ನು ಆಲಂಗಿಸ್ತಾರೆ. ತುಂಬ ಸಂತೋಷದಿಂದ. ಅದು ಸ್ಪೆಷಲ್ ಘನವಾದ, ತುಂಬ ಆಳವಾದ ಪ್ರೀತಿಯನ್ನು ಅವರು ತೋರಿಸ್ತಾರೆ. ಇದು ಅವರಿಗೆ ಒಂದು ಅನ್ಫರ್ಗೆಟ್ಟಬಲ್ ಮೂಮೆಂಟ್ ಎಂದು ಹೇಳ್ತೇವೆ. ಅನೇಕಾನೇಕ ಸಲ ಅನೇಕಾನೇಕ ವಿಧಿಗಳಲ್ಲಿ ತನ್ನ ಪ್ರೀತಿಯನ್ನು ತೋರಿಸುತ್ತಿದ್ದ ಆ ತಾಯಿಯು ಈ ಗಳಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತನ್ನ ಪ್ರೀತಿಯನ್ನು ತೋರಿಸುತ್ತಾರೆ. ತಾಯಿ ಮಗನ ರಿಲೇಷನ್ಶಿಪ್ನಲ್ಲಿ ಇದೊಂದು ಸ್ಪೆಷಲ್ ಮೂಮೆಂಟ್, ಒಂದು ಅಸಾಧಾರಣ ಸಂದರ್ಭ. ಹಾಗೆ ಮಗನು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದರೆ, ನೋವಿನಿಂದ ನರಳುತ್ತಾನಾದರೆ ಅಹೋರಾತ್ರಿ ತಾಯಿ ಮಗನ ಬದಿಗಿರುವಳು. ಮಗನ ಕೈ ಹಿಡಿಯುತ್ತಾ ಅವನ ಜ್ವರಭರಿತ ಹಣೆಯನ್ನು ಒರೆಸುತ್ತಾ ಅವನ ಶುಶ್ರೂಷೆ ಮಾಡುವಳು. ತನ್ನ ಪ್ರೀತಿಯನ್ನು ತೋರಿಸುವ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಇದು. ನಾನು ಹೇಳುವುದೇನೆಂದರೆ, ತಾಯಿ ಮಗನ ಸಂದರ್ಭದಲ್ಲಿ ಅನೇಕಾನೇಕ ರೀತಿಯಲ್ಲಿ ತಾಯಿ ಮಗನಿಗೆ ತನ್ನ ಪ್ರೀತಿಯನ್ನು ತೋರಿಸುವಾಗಲೂ ತನ್ನ ವಿಶಿಷ್ಟ ಪ್ರೀತಿಯನ್ನು ತೋರಿಸುವ ಸ್ಪೆಷಲ್ ಸಂಸ್ಕಾರಗಳ ಕೆಲವು ಸಂದರ್ಭಗಳು ಇರುತ್ತವೆ. ಅಂತೆಯೇ ಕ್ರಿಸ್ತಿಯ ಜೀವನದಲ್ಲಿ ನಮ್ಮ ತಂದೆಯಾದ ದೇವರು ನಮ್ಮ ದೇವರ ಮತ್ತು ನಮ್ಮ ಮಧ್ಯೆ ಇರುವ ಬಾಂಧವ್ಯದಲ್ಲಿ ದೇವರು ಯಾವಾಗಲೂ ಅನೇಕಾನೇಕ ವಿಧಗಳಲ್ಲಿ ತಮ್ಮ ಪ್ರೀತಿಯನ್ನು ನಮಗೆ ತೋರಿಸುತ್ತಾ ಇದ್ದಾರೆ. ಅನೇಕಾನೇಕ ದೈವ ಸಂಸ್ಕಾರಗಳನ್ನು ನಾವು ಅನುಭವಿಸುತ್ತಾ ಇದ್ದೇವೆ. ಹಾಗೆ ಈ ದೈವಿಕ ಜೀವನದಲ್ಲಿ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ
ದೇವರು ತಮ್ಮ ಪ್ರೀತಿಯನ್ನು ಧರ್ಮಸಭೆಯ ಮುಖಾಂತರ ಆ ಸ್ಪೆಷಲ್ ಪ್ರೀತಿಯನ್ನು ನಮಗೆ ತೋರಿಸುತ್ತಾರೆ. ಈ ಸಂದರ್ಭಗಳು 7. ಈ 7 ಸಂದರ್ಭಗಳಲ್ಲಿ ದೇವರು ತೋರಿಸುವ ವಿಶಿಷ್ಟ ಪ್ರೀತಿಯ ಹೊರಗಿನ ಚಿಹ್ನೆಗಳಿಗೆ ನಾವು ಪವಿತ್ರ ಸಭೆಯ ಕ್ರಿಸ್ತಿಯ ಸಂಸ್ಕಾರಗಳೆಂದು ಕರೆಯುತ್ತೇವೆ. ಈ ಸಂದರ್ಭಗಳು ನಮ್ಮ ಕ್ರಿಸ್ತಿಯ ಜೀವನದ ವಿಶಿಷ್ಟ ಸಂದರ್ಭಗಳು. ಜನನ, ಪ್ರೌಢಾವಸ್ಥೆಗೆ ಬೆಳೆಯುವುದು, ಬೆಳವಣಿಗೆಯ ಆಹಾರವನ್ನು ಸ್ವೀಕರಿಸುವುದು, ಅನಾರೋಗ್ಯದಲ್ಲಿರುವಾಗ ಶುಶ್ರೂಷೆ ಪಡೆಯುವುದು, ನಮ್ಮ ಜೀವನ ಪಥದಲ್ಲಿ ನಾವು ಜೀವನ ಸಂಗಾತಿಯನ್ನು ಸ್ವೀಕರಿಸುವುದು ಅಥವಾ ದೇವರ ಸೇವೆಗೆ ತಿರುಸಭೆಯಲ್ಲಿ ಮೀಸಲಾಗುವುದು ಮತ್ತು ಕೊನೆಗೆ ಜೀವನದ ಅಂತ್ಯದಲ್ಲಿ ದೇವರಿಗೆ ಹಿಂತಿರುಗುವುದು. ಹೀಗೆ ಸಾಂಸಾರಿಕ ಬಾಳಿನ ವಿಶೇಷ ಸಂದರ್ಭಗಳಲ್ಲಿ ತಾಯಿಯು ಮಗನಿಗೆ ವಿಶಿಷ್ಟ ಪ್ರೀತಿಯನ್ನು ತೋರಿಸುವಂತೆ ನಮ್ಮ ಕ್ರಿಸ್ತಿಯ ಜೀವನದ ವಿಶೇಷ ಸಂದರ್ಭಗಳಲ್ಲಿ ದೇವರು ನಮಗೆ ವಿಶೇಷ ಪ್ರೀತಿಯನ್ನು ತೋರಿಸುತ್ತಾರೆ. ಆ ವಿಶೇಷ ಸಂಸ್ಕಾರಗಳೇ ಪವಿತ್ರ ಸಭೆಯ 7 ಸಂಸ್ಕಾರಗಳು. ಜ್ಞಾನ ಸ್ನಾನದ ಮೂಲಕ ದೇವರು ನಮಗೆ ಹೊಸ ಜನ್ಮವನ್ನು ಕೊಡುತ್ತಾರೆ. ತನ್ನ ಮಕ್ಕಳೆಂದು ನಮ್ಮನ್ನು ಸ್ವೀಕರಿಸುತ್ತಾರೆ. ತಮ್ಮ ಪವಿತ್ರಾತ್ಮರ ಮೂಲಕ ತಮ್ಮ ಜೀವವನ್ನು ನಮಗೆ ಕೊಟ್ಟು ತಮ್ಮ ಪ್ರಿಯ ಮಗನಲ್ಲಿ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡುತ್ತಾರೆ. ದೃಢೀಕರಣದ ಸಂಸ್ಕಾರದ ಮೂಲಕ ನಾವು ಕ್ರಿಸ್ತಿಯ ಜೀವನದಲ್ಲಿ ಬೆಳೆಯುವಂತೆ, ಅಡಲ್ಟ್ಹುಡ್ ಅದಕ್ಕೆ ನಾವು ಬರುವಂತೆ, ಪರರಿಗೆ ಜೀವ ಕೊಡುವ ಶಕ್ತಿಯು ನಮ್ಮ ಇಲ್ಲಿಗೆ ಬರುವಂತೆ, ಎಲ್ಲ ಜನರಿಗೆ ಕ್ರಿಸ್ತಿಯ ಸಂದೇಶವನ್ನು ಅದರ ಮುಖಾಂತರ ಕ್ರಿಸ್ತಿಯ ಜೀವವನ್ನು ಸಾರುವಂತೆ ನಮಗೆ ಅನುಗ್ರಹಿಸುತ್ತಾರೆ. ಪರಮ ಪ್ರಸಾದದ ಮೂಲಕ ತಮ್ಮ ಪ್ರೀತಿಯಿಂದ ನಮ್ಮ ಆಹಾರವಾಗಿ ನಮ್ಮಲ್ಲೇ ಬಂದು ನಮ್ಮೊಡನೆ ಅತಿ ನಿಕಟವಾದ ಸಂಬಂಧವನ್ನು ಅವರು ಕಟ್ಟಿಕೊಳ್ಳುತ್ತಾರೆ. ಪಾಪ ಸಂಕೀರ್ತನೆಯ ಸಂಸ್ಕಾರದ ಮೂಲಕ ದೇವರ ಪ್ರೀತಿಯಿಂದ ನಾವು ದೂರವಾದಲ್ಲಿ ನಮ್ಮನ್ನು ಪವಿತ್ರ ಶಿಲುಬೆಯ ಮುಖಾಂತರ ಕ್ಷಮಿಸಿ ನಮ್ಮನ್ನು ತಮ್ಮ ಪ್ರೀತಿಯ ದಾರಿಗೆ ತರುತ್ತಾರೆ. ವಿವಾಹ ಸಂಸ್ಕಾರದಲ್ಲಿ ಜೀವನ ಸಾಥಿಯ ಮುಖಾಂತರ ತಮ್ಮ ಅಚಲ ಪ್ರೀತಿಯನ್ನು ನಮಗೆ ಕೊಡುತ್ತಾರೆ. ನಾವು ಕೂಡ ದೇವರ ಬಳಿ ನಮ್ಮ ಜೀವನ ಸಂಗಾತಿಯಲ್ಲಿಯೂ ಅವರ ಮುಖಾಂತರವೂ ಬರುವಂತೆ ಅನುಗ್ರಹಿಸುತ್ತಾರೆ. ಯಾಜಕಾಭಿಷೇಕದ ಸಂಸ್ಕಾರದಲ್ಲಿ ತಮ್ಮ ವಿಶಿಷ್ಟ ಸೇವೆಗೆ ಮತ್ತು ತಮ್ಮ ಪ್ರೀತಿಯ ಪ್ರತೀಕವಾಗಲಿಕ್ಕೆ ನಮ್ಮನ್ನು ಅಭ್ಯಂಗಿಸುತ್ತಾರೆ. ವ್ಯಾಧಿಸ್ಥರ ಸಂಸ್ಕಾರದ ಮೂಲಕ ನಮ್ಮ ಜೀವನದ ಅಂತ್ಯದಲ್ಲಿ ತಮ್ಮಲ್ಲೇ ನಮ್ಮನ್ನು ಸ್ವಾಗತಿಸುತ್ತಾರೆ. ಕ್ರಿಸ್ತಿಯ ಜೀವನದಲ್ಲಿ ಹೀಗೆ ನಾವು 7 ಸಂಸ್ಕಾರಗಳಿವೆ ಎಂದು ಹೇಳುತ್ತೇವೆ. ಇದರ ಅರ್ಥವನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಕ್ರಿಸ್ತಿಯ ಜೀವನ ಒಂದು ಕ್ಲಬ್ಬಿನ ಜೀವನದ ಹಾಗಲ್ಲ, ಒಂದು ಜೀವನದ ವಿಧಾನ ಮಾತ್ರ ಅಲ್ಲ, ದೇವರೊಡನೆ ನಮಗೆ ಇರುವ ನಿಕಟವಾದ ಬಾಂಧವ್ಯ. ಈ ಬಾಂಧವ್ಯವನ್ನು ದೇವರು ಸಹಸ್ರಾರು ವಿಧಗಳಲ್ಲಿ ನಮಗೆ ತೋರಿಸುತ್ತಾರೆ. ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಪರಿಸರ ಇವುಗಳ ಮುಖಾಂತರ ತಮ್ಮ ಪ್ರೀತಿಯನ್ನು ನಮಗೆ ತೋರಿಸುತ್ತಾರೆ. ಈ ಪ್ರೀತಿಯ ವಾತಾವರಣದಲ್ಲಿ ನೆಲೆಸುವವರು ಮಾತ್ರ ಪವಿತ್ರ ಸಭೆಯ ಕ್ರಿಸ್ತಿಯ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಳ್ಳುವರು. ಈ 7 ಸಂಸ್ಕಾರಗಳು ಈ ವಿಶಿಷ್ಟ ಒಂದು ನಿರಂತರ ಸಂಬಂಧದಲ್ಲಿ ಕೆಲವು ವಿಶಿಷ್ಟ ಸಂದರ್ಭಗಳಾಗ್ತವೆ. ಅದಕ್ಕೆ ಆ ನಿರಂತರ ಸಂಬಂಧ ಇರಬೇಕು. ಇಲ್ಲದಿದ್ದರೆ ಆ 7 ಸಂಸ್ಕಾರಗಳು ಧಾರ್ಮಿಕ ವಿಧಿಗಳಾಗ್ತವೆ, ರಿಚುವಲ್ಸ್ ಆಗ್ತವೆ. ಆ ರಿಚುವಲ್ಸ್ನಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಪ್ರತಿಯೊಂದು ಸಂಸ್ಕಾರವು ಅದು ನಮಗೆ ಪ್ರೀತಿ ಗರ್ಭಿತ ವಿಶೇಷ ಅನುಭವವಾಗಬೇಕು. ಪ್ರತಿಯೊಂದು ಸಂಸ್ಕಾರವು ನಮಗೆ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಮಾತ್ರವಲ್ಲ, ಲಿವಿಂಗ್ ಅಗೇನ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದು ಪುನರ್ಜನ್ಮದ ಮಾತ್ರವಲ್ಲ, ಪುನರ್ಜೀವನದ ಅನುಭವ ನಮಗೆ ಕೊಡಬೇಕು. ಈ ತಪಸ್ಸು ಕಾಲದಲ್ಲಿ ದೇವರು ಈ ತಮ್ಮ ದಿವ್ಯ ಸಂಸ್ಕಾರಗಳ ಮೂಲಕ ಇಂಥ ಅನುಭವವನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಾವು ತಲೆಬಗ್ಗಿ ಈಗ ಮಾಡೋಣ. ತಂದೆಯಾದ ದೇವರೇ, ಈ ತಪಸ್ಸು ಕಾಲದಲ್ಲಿ ಯೇಸುವಿನಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಮತ್ತು ನಾವು ಆ ಪ್ರೀತಿಗೆ ಪ್ರತಿಸ್ಪಂದಿಸುವ ಕ್ರಿಸ್ತಿಯ ಜೀವನದ ಬಗ್ಗೆ ನಾವು ಆಳವಾಗಿ ಅರಿತುಕೊಳ್ಳಲು ನಿಮ್ಮ ಪವಿತ್ರಾತ್ಮರನ್ನು ನಮ್ಮಲ್ಲಿ ಕಳುಹಿಸಿರಿ.
ನಿಮ್ಮ ಪ್ರೀತಿಯ ಅನುಭವವು ನಿಮ್ಮ ಸಂಸ್ಕಾರಗಳಿಂದ ನಾವು ಪಡೆಯುವಂತೆ ಮತ್ತು ಅವುಗಳ ಮೂಲಕ ಪದೇ ಪದೇ ನಾವು ಹೊಸ ಜನ್ಮವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ಆ ಹೊಸ ಜೀವದಲ್ಲಿ ನಾವು ಯಾವಾಗಲೂ ಇರಲು, ನಿಮ್ಮ ಸಂತೋಷದಲ್ಲಿ, ನಿಮ್ಮ ಪ್ರೀತಿಯಲ್ಲಿ ನಾವು ಬಾಳುವಂತೆ ನಿಮ್ಮ ಪವಿತ್ರಾತ್ಮರನ್ನು ನಮಗೆ ಅನುಗ್ರಹಿಸಿರಿ. ಯೇಸು ಕ್ರಿಸ್ತನ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.